ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಬ್ಲಾಗ್. ಇವತ್ತು ನಾವು ಊರಿಗೆ ಹೋಗ್ತಾ ಇದ್ದೀವಿ. ಹಾಗೆ ಆನ್ ದ ವೇ ಸರ್ರು ಮಕ್ಕಳನ್ನೆಲ್ಲ ಕರ್ಕೊಂಡು ಟ್ರಿಪ್ ಹೋಗಿದ್ದಾರೆ. ಅಂದರೆ ಸುಮ್ಮನೆ ಇವಾಗ ರಜಾ ಇದೆಯಲ್ಲ, ಹಾಗಾಗಿ ಒಂದು ಎಜುಕೇಷನಲ್ ಟ್ರಿಪ್ ಅಂತ ಎಲ್ಲಿಗೆ ಹೋಗಿದ್ದೀವಿ ಅಂತ ಹೇಳಿ ಲಾಗಲ್ಲಿ ತೋರಿಸ್ತೀನಿ. ಅಲ್ಲಿಂದನೇ ಬಂತಲ್ವೇನೋ ಬಂಟಿ, ನಿನ್ನ ಕಡೆಯಿಂದನೇ ಬಂತು ತಾನೇ? ಹಾಂ, ನಮಗೆ ಕಣ್ಣಿಗೆ ಕಾಣಿಸಿದ್ರೆ ಅವ್ನು ಬಗ್ಲತಾನೆ ಜೋರಾಗಿ. ನಮ್ಮ ಬಂಟಿ ಸ್ವಲ್ಪ ನಾವೆಲ್ಲ ಇದ್ದಾಗ ಸ್ವಲ್ಪ ಡ್ರಾಮಾ ಮಾಡ್ತಾ ಇರ್ತಾನೆ, ಇದ್ದಂತೆ ಸೈಲೆಂಟಾಗಿರ್ತಾನೆ. ನಾವಿತ್ತು ನಾವು ಜೋರಾಗಿ ಬಗ್ಳೋದು, ಅಂದರೆ ಅಲ್ಲೊಂದು ಬೆಕ್ಕು ಹೋಗೋಗಿಲ್ಲ, ಅದಕ್ಕೂ ಜೋರಾಗಿ ಬಗ್ಳುತ್ತಾ ಇರ್ತಾನೆ. ಇಲ್ಲ ಅಂದರೆ ಸೈಲೆಂಟಾಗಿ ಸುಮ್ಮನೆ ಇರ್ತಾನೆ. ಅಮ್ಮ ಸ್ವಲ್ಪ ಕೆಲಸ ಇತ್ತು ಅಂತ ಹೇಳಿ ಅಂಗಡಿಗೆ ಹೋಗಿದ್ರು, ಹಾಗಾಗಿ ಅವರು ನಾವು ಅಂದವೇ ಪಿಕಪ್ ಮಾಡ್ಕೊಂಡು ಹೋಗ್ತೀವಿ. ನಮ್ಮ ಅಣ್ಣನ ಹೆಂಡ್ತಿ ವಾಣಿ ಮತ್ತು ಮಕ್ಕಳು ಅವ್ರ ಅಮ್ಮನ ಮನೆಗೆ ಹಬ್ಬಕ್ಕಂತ ಬಂದಿದ್ರು. ಹಾಗೆ ಊರಿಗೆ ಹೋಗ್ತಾ ಇರೋದಲ್ವ, ಅವ್ರನ್ನ ಜೊತೆನಲ್ಲಿ ಕರ್ಕೊಂಡು ಹೋಗೋಣ ಅಂತ ಹೇಳಿ ಬಂದಿದ್ವಿ. ಮೇಡಮ್ನವರು ಬ್ಯಾಗ್ ಹಾಕೊಂಡು ಎಲ್ಲಿ ಹೊರಟಿದ್ದೀರಾ? ಎಲ್ಲಿಂದ ಎಲ್ಲಿ ಹೊರಟಿದ್ದೀರಾ ಬ್ಯಾಗ್ ಹಾಕೊಂಡು? ಸೀಟಿಂದ ಹಿಡಿದ್ಬಿಡಿ ಬ್ಯಾಗ್. ವೆಲ್ಕಮ್ ಡಾರ್ಲಿಂಗ್. ಬರೋ ತಕ್ಷಣ ನಿದ್ದೆ ಮಾಡ್ತಿದ್ದಾನ? ಒಂದು ಬಂಗಾರ ಹಾಕೊಂಡು ಸ್ಲಿಪ್ಪರ್ ಅದು ಸಾನ್ವಿ ಸ್ಕೂಲಿಂದ ಪಿಕಪ್ ಮಾಡ್ಕೊಂಡು ಹೋಗೋದು. ಅಮ್ಮ ಅದು ಮಾಂಗಲ್ಯ ಸರ ಕಟ್ಟಾಗ್ಬಿಟ್ಟಿತ್ತು, ಅದನ್ನ ಸುತ್ತಿಸ್ಕೊಂಬರಕ್ ಹೋಗಿದ್ದಾರೆ. ಆಂಟಿ ಹುಷಾರಾದ್ರ? ಕಾಲು ಉಣ್ಬಿಟ್ಟೈತೆ ಅಮ್ಮ, ನೆನ್ನೆ ಕಾಲು ಉಣ್ಕಿಸ್ಕೊಂಡ್ಬಿಟ್ಟೈತೆ. ಎಲ್ಲಿ ಕಾಲು ಎಲ್ಲಿ ಉಣ್ಕಿಸ್ಕೊಂಡ್ರ ಆಂಟಿ? ಅವ್ರಿಗೆ ಆಚೆ ಬಂದ್ರೆ ಖುಷಿ. ಮನೆಯಲ್ಲಿ ಅಮ್ಮ ಮಾಂಗಲ್ಯ ಸರ ಎಲ್ಲ ತೆಗ್ದಿಡಲ್ಲ, ಅದು ಕಿತ್ತೋಗಿದ್ದಕ್ಕೆ ತುಂಬ ಫೀಲ್ ಮಾಡ್ಕೊಂಡಿದ್ರು. ಹಾಗಾಗಿ ಹೋಗ್ಬಿಟ್ಟು ರೆಡಿ ಮಾಡಿಸ್ಕೊಂಡು ಬಂದರು. ಹಾಗೆ ನಮ್ಮದೊಂದು ಕೊರಿಯರ್ ಇತ್ತು, ಅದೇ ಟೈಮಿಗೆ ಅವರು ಕೂಡ ಕಾಲ್ ಮಾಡಿದ್ರು. ಹಾಗೆ ಅಂದಾಗೆ ಹೋಗ್ತೀನಲ್ಲ, ಒಂದು ಸ್ಪಾಟ್ ಕೇಳಿದ್ದೆ, ಅಲ್ಲಿ ವಿಶಾಲ್ ಮಾರ್ಟ್ ಹತ್ರ ಬನ್ನಿ ಅಂತ ಹೇಳಿದೆ. ಸೊ ಹಾಗಾಗಿ ಅವರಲ್ಲಿ ವೆಯ್ಟ್ ಮಾಡ್ತಾ ಇದ್ರು. ಅಲ್ಲಿ ಕೂಡ ಕೊರಿಯರ್ನ ರಿಸೀವ್ ಮಾಡಿಕೊಂಡು ಲಾಸ್ಟ್ ಡೇ ಆಗಿದ್ದರಿಂದ ಅವಳನ್ನು ಪಿಕಪ್ ಮಾಡಿಕೊಂಡು ಒಂದೇ ಸರಿ ಊರಿಗೆ ಹೋಗೋಣ ಅಂತ ಹೇಳಿ ಪ್ಲ್ಯಾನ್ ಮಾಡಿದ್ದು. ನನಗೆ ಮಗು ಇದ್ದಿದ್ದರಿಂದ ಆಗಲಿಲ್ಲ, ಸ್ಕೂಲ್ ಹತ್ರ ಒಳಗಡೆ ಹೋಗಿ ಕರ್ಕೊಂಬರೋಕ್ಕಾಗ್ತಿಲ್ಲ. ಹಂಗೆ ಹೇಳಿದೆ ಕರ್ಕೊಂಬರೋದಕ್ಕೆ. ಅವಳಂತೂ ತುಂಬ ಖುಷಿ, ಅವ್ರ ಅಮ್ಮಮ್ಮ ಹೋಗಿ ಕರ್ಕೊಂಬಂದಿದ್ದಕ್ಕೆ. ನೈಟೆಲ್ಲ ನನಗೆ ನಿದ್ದೆ ಇರಲಿಲ್ಲ, ಹಾಗಾಗಿ ಅವಳನ್ನು ರೆಡಿ ಮಾಡಿ ಕಳ್ಸೋಕ್ಕಾಗಿರಲಿಲ್ಲ. ನಮ್ಮಮ್ಮನ ರೆಡಿ ಮಾಡಿ ಕಳಿಸಿದ್ರು. ಸ್ವಲ್ಪ ಚೇಷ್ಟೆ ಆಗ್ತಾಳೆ, ನಮ್ಮಮ್ಮನ ಅಷ್ಟು ರೆಡಿ ಮಾಡಿಸ್ಕೊಳ್ಳಲ್ಲ. ಯಾರು ನಿನಗೆ ರೆಡಿ ಮಾಡಿದ್ದು ಬೆಳಗ್ಗೆ? ಸೂಪರ ಬಚ್ಚಿ. ಎಷ್ಟು ಬೇಜಾರು ಮಾಡ್ಕೊಂಡಿದ್ದು. ಊರಿಗೆ ಹೋಗ್ತೀವಿ ಅಂತ ಅಷ್ಟೇ ಗೊತ್ತಿದ್ದು. ವಾಣಿಗೂ ಕೂಡ ಹೇಳಿರಲಿಲ್ಲ, ಸಾನ್ವಿಗೂ ಗೊತ್ತಿರಲಿಲ್ಲ ನಾವು ಎಲ್ಲಿಗೆ ಹೋಗ್ತೀವಿ ಅಂತ ಹೇಳಿ. ನಾವು ಸಡನ್ನಾಗಿ ಪ್ಲ್ಯಾನ್ ಮಾಡಿದ್ದು, ಯಾಕಂದರೆ ದಸರಾ ಹಾಲಿಡೇಸ್ ಇರೋದ್ರಿಂದ ಬೆಂಗಳೂರು ತುಂಬ ಟ್ರಾಫಿಕ್ ಇರುತ್ತೆ. ಆದರೆ ಸಾನ್ವಿಗೂ ಹಾಲಿಡೇಸ್ ಇರೋದ್ರಿಂದ ಅವಳಿಗೆ ಸಪ್ರೇಟಾಗಿ ಎಲ್ಲೂ ಕರ್ಕೊಂಡು ಹೋಗೋದಕ್ಕಾಗಲ್ಲ. ಹೇಗೂ ಹೊರಟಿದ್ದೀವಲ್ಲ, ಅದು ಮುಗಿಸ್ಕೊಂಡು ಹೋಗೋಣ ಅಂತ ಹೇಳಿ ಹೊರಟ್ವಿ. ಸ್ಕೂಲ್ ಡ್ರೆಸ್ಸಸ್ ಊರಿಗೆ ಹೋಗ್ತಾ ಇರೋದು ನೀನು. ಸರ್ ಸ್ಟೂಡೆಂಟ್ಸ್ ಜೊತೆ ಮೆಟ್ರೋದಲ್ಲಿ ಹೊರಟಿದ್ರು, ಹಾಗಾಗಿ ಅವರು ಬೇಗ ರೀಚ್ ಆಗಿದ್ರು. ನಾವು ಕಾರಲ್ಲಿ ಬಂದಿದ್ದರಿಂದ ತುಂಬ ಟ್ರಾಫಿಕ್ ಇತ್ತು, ಹಾಗಾಗಿ ತುಂಬ ಲೇಟೇ ಆಗಿತ್ತು. ಆದರೆ ಮಕ್ಕಳು ಕಾರಲ್ಲಿದ್ದಾಗ ಅವುಗಳ ಗಲಾಟೆ ಅವ್ರನ್ನ ಮೇಂಟೈನ್ ಮಾಡೋದೇ ಆಗುತ್ತೆ. ಅದರೊಳಗೂ ಅವು ಮುದ್ದಾಗಿ ಮಾತಾಡ್ತಾ ಇದ್ದು, ಹಾಗಾಗಿ ಟೈಮ್ ಪಾಸ್ ಆಗಿದ್ದು ಗೊತ್ತಾಗಲಿಲ್ಲ. ಅದು ಕಂಗ್ ಅಲ್ಲ, ಪಿ 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 ಆರ್ನ್ ಸೌಂಡ್ ಹೆಂಗ್ ಮಾಡೋದು? ಕಂಗ್ 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 ಅಂತ ಮಾಡ್ತಾರ. ಯಾರದು? ಇದು ಅದೇನ್ ಪ್ರಾಣಿನ? ಚೆದ್ದದ ಚಿತ್ರೆ ತರ ಇದ್ದಂತೆ. ಚಿರತೆ ಚಿರತೆ ಚಿತ್ರೆ ಅಲ್ಲ, ಚಿರತೆ. ಚಿರತೆ ಚಿತ್ರೆ ಹೇಳ್ಬೇಕಾದ್ರೆ ಚಿರತೆ ಅಂತ ಹೇಳ್ತಾಳೆ, ಫ್ಲೋರಲ್ಲಿ ಬರ್ಬೇಕಾದ್ರೆ ಚಿತ್ರೆ. ಅದ್ರೊಳಗೂ ನಮ್ಮ ಮುಗಿತಾ ಲಾಸ್ಟ್ ಲಾಗಲ್ಲೆಲ್ಲ ನೋಡಿರ್ತೀರ, ತುಂಬ ಆಕ್ಟಿವ್ ಇರ್ತಾಳೆ, ಮುದ್ದಾಗಿ ಮಾತಾಡ್ತಾ ಇರುತ್ತೆ. ಹಾಗಾಗಿ ಟ್ರಾಫಿಕಲ್ಲೂ ಬೇಜಾರಾಗ್ದಾಗೆ ನಾವು ರೀಚ್ ಆದ್ವಿ. ನೋಡಿ, ನಾವು ಬಂದಿದ್ದು ವಿಶ್ವೇಶ್ವರಯ್ಯ ಮ್ಯೂಸಿಯಂಗೆ. ನಮಗಂತೂ ಇದೊಂದು ಪಾರ್ಟ್ ಆಫ್ ಲೈಫ್ ಅಂತಲೇ ಹೇಳ್ಬೋದು. ಜ್ಞಾನ ಭಂಡಾರ ತುಂಬ ಇಷ್ಟ ಆಗಿರೋ ಪ್ಲೇಸ್ ಇದು. ಇಲ್ಲಿವರೆಗೂ ಒಂದು 4-5 ಟೈಮ್ಸ್ ಅಂತೂ ನೋಡಿದ್ದೀನಿ ನಾನು. ಪ್ರತಿ ಸರಿ ಬಂದಾಗಲೂ ಅಷ್ಟೇ ಎಂಜಾಯ್ ಮಾಡಿದ್ದೀನಿ. ಎಂಟ್ರೆನ್ಸಲ್ಲಿ ಬರ್ತಿದ್ದ ಹಾಗೆ ಡೈನೋಸರಸ್ಸು, ಅದರೊಳಗೂ ಸಣ್ಣ ಮಕ್ಕಳು, ನಮ್ಮ ಭವಿತನಂತವ್ರಿಗೆ ತುಂಬ ಇಷ್ಟ ಆಗುತ್ತೆ. ನಾವು ಬರೋದ್ರೊಳಗೆ ಒಂದು ಫ್ಲೋರ್ದು ಎಕ್ಸ್ಪ್ಲನೇಷನ್ ಎಲ್ಲ ಸರ್ ನಡೆಸಿದ್ರು. ಎಲ್ಲ ಕಡೆ ಆಯ್ತಾ ನೋಡಿ, ನಮ್ಮ ಸ್ಟೂಡೆಂಟ್ಸ್ ಎಲ್ಲ ಸರ್ ಜೊತೆ ಇದ್ದಾರೆ. ಹಾಗೆ ಅಲ್ಲಿ ಗೇಮ್ ಥರ ಎಲ್ಲ ಇತ್ತು, ಅದನ್ನೆಲ್ಲ ನೋಡ್ತಾ ನಿಂತಿದ್ದಾರೆ.
ನೋಡಿ ಸಾನ್ವಿಗೆ ಒಂದು ಸೆಲ್ಫಿಗೆ ಕಾನ್ಸಂಟ್ರೇಷನ್ ಇಲ್ಲ, ಅವಳಿಗೆ ಆ ಕಡೆ ಈ ಕಡೆ ನೋಡೋದೇ ಆಗಿದೆ. ನಾನು ಹಾಗಾಗಿ ಇನ್ನೆಲ್ಲೂ ಫೋಟೋಸ್ ಲೆಸನ್ ಇದೆಯಾ? ಹೇಳು ಏನಿದೆ? ಸಾನ್ವಿಗೆ ಸಿಲೆಬಸ್ಸಲ್ಲಿ ಏನೇನಿತ್ತು ಅದೆಲ್ಲ ಇದ್ದಿದ್ದರಿಂದ ಅವಳು ನೋಡಿದ ತಕ್ಷಣ ಖುಷಿ ಆಗ್ಬಿಡ್ತಾಳಿಗೆ. ಅವಳೇ ಎಕ್ಸ್ಪ್ಲೇನ್ ಮಾಡ್ತಾ ಇದ್ಲು ಏನೇನಿದೆ ಅಂತ ಹೇಳಿ. ಈ ಥರ ಮಕ್ಕಳನ್ನೆಲ್ಲ ಕರ್ಕೊಂಡು ಹೋಗ್ಬೇಕು. ಅವ್ರೇನು ಸ್ಟಡಿ ಮಾಡ್ತಾ ಇರ್ತಾರೆ, ಅದನ್ನು ಪ್ರಾಕ್ಟಿಕಲ್ ಆಗಿ ನೋಡಿದಾಗ ಆಗುತ್ತೆ. ಇದೇನು ಹೇಳು ಸಾನು? ನೋಡು ಮಕ್ಕಳ, ಇದು screw. Yes. Papa, bunny. Bunny movie. ಎಲ್ಲ 7th ಸ್ಟ್ಯಾಂಡರ್ಡ್ ಒಳಗಡೆ ಇರುತ್ತಲ್ಲ ಸಿಲೆಬಸ್, ಮಕ್ಕಳಿಗೆಲ್ಲ ಯೂಸ್ ಆಗುತ್ತೆ. ವಾಟರ್ ಪವರ್ ಬಂತು ನೋಡು, ವಾಟರ್ ಬಂತು ನೋಡು. ನಾನು ಡ್ರೆಸ್ ಮಾಡಿದ್ರೆ ನೀರು ಬರ್ತಾ ಇದೆ, ಆದರೆ ವಿಡಿಯೋದಲ್ಲಿ ಕಾಣಿಸಲ್ಲ. ಇದು ರೈಟ್ ಬ್ರದರ್ ಫ್ಲೈಯರ್ ಸಿಮ್ಯುಲೇಟರ್. ಆ ಮಕ್ಕಳು ಆಟ ಆಡೋದಕ್ಕೂ ಚೆನ್ನಾಗಿರ್ತದೆ, ಹಾಗೆ ಅಲ್ಲಿ ನೋಡೋದಕ್ಕೂ ಅಷ್ಟೇ. ಮೇಲೆಲ್ಲ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ. ಈ ಥರ ಪ್ಲೇಸ್ಗೆಲ್ಲ ಮಕ್ಕಳನ್ನ ಕರ್ಕೊಂಡು ಹೋಗಬೇಕು. ನಾಟ್ ಓನ್ಲಿ ಎಜುಕೇಷನಲ್ ಟ್ರಿಪ್, ಆ್ಯಸ್ ಎ ಪೇರೆಂಟ್ ಇದೊಂದು ರೆಸ್ಪಾನ್ಸಿಬಿಲಿಟಿನೂ ಹೌದು. ಮಕ್ಕಳು ಸುಮ್ಮನೆ ಇರಲ್ಲ ನೋಡಿ, ಏನಾದರೂ ಅವ್ರಿಗೆ ಗೊತ್ತಿದೆ ವಿಷಯ ಅಂತ ಅಂದರೆ ಅದನ್ನು ಎಷ್ಟು ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಇರ್ತಾರೆ. ಇಲ್ಲಿಗೆ ಕರ್ಕೊಂಡು ಹೋದಾಗ ನನಗೂ ಅನುಭವ ಆಯಿತು. ನನ್ನ ಮಗಳು ಅವ್ರಿಗೆ ಗೊತ್ತಿರೋದ್ರಿಂದ ಎಷ್ಟು ಎಕ್ಸೈಟಾಗಿ ಹೇಳ್ತಾ ಇದ್ಲು. ಇಲ್ಲಿ ನೋಡಿ ನಮ್ಮ ಸ್ಟೂಡೆಂಟ್ಸ್ ಎಲ್ಲ ನೋಟ್ ಮಾಡ್ಕೊತಾ ಇದ್ದಾರೆ. ಸರ್ಗೆ ಹುಡುಗರಿಗೆಲ್ಲ ಎಕ್ಸ್ಪ್ಲೇನ್ ಮಾಡಿ ಸಾಕಾಗಿತ್ತು. ಅವ್ರು ಒಂದು ಕಡೆ ಕೂತ್ಕೊಟ್ಟಿದ್ರು. ವಿಶ್ವೇಶ್ವರಯ್ಯ ಮ್ಯೂಸಿಯಮ್ಮು ಒಂದು 4 ಫ್ಲೋರ್ ಇರೋದ್ರಿಂದ ಒಂದು ದಿನ ಅಂತೂ ಸಾಕಾಗೋದಿಲ್ಲ ನೋಡೋದಕ್ಕೆ. ನೀವು ಮಾರ್ನಿಂಗ್ ಹೋಗಿ ಸಂಜೆವರೆಗೂ ನೋಡಿದ್ರೂ ನೋಡೋದು ತುಂಬಾ ಇದೆ. ಇದು ನೋಡು, 2nd ಜನರೇಷನ್ ಕಂಪ್ಯೂಟರ್ ನಿನಗೆ ಇದೆಯಲ್ಲ ಸನ್ವಿ. ಇದು ಥರ್ಮಲ್ ಪವರ್ ಸ್ಟೇಷನ್ ಅಪ್ಪ. ಆಯ್ತು, ಅಲ್ಲಿ ಸನ್ನಿ ಅಲ್ಲಿ ನೋಡು, ಒಂದು ವೆಲ್ ಇದೆಯಲ್ಲ, ಅಲ್ಲಿ ನೀರು ಬರ್ತಾ ಇದೆ ನೋಡಲ್ಲಿ. ಇಲ್ಲಿ ಪ್ರೆಸ್ ಮಾಡಿದ್ರೆ ಅಲ್ಲಿ ನೀರು ಬರ್ತದೆ. ಕಾಣಿಸ್ತಮ್ಮ? Come on, Sanvi. ಇನ್ನೂ ಸ್ವಲ್ಪ ಜೋರಾಗಿ ಮಾಡು. ಅದಾಗ್ತಾ ಇಲ್ಲ. ಚೈನ್ ಲೂಸ್ ಆಗ್ತಲ್ಲ, ಅದು ಪೆಟ್ಲು ರೆಡ್ ಹೊಡಿತೈತೆ. ಬಾಮ್ಮ, ನಿನಗೆ ಆಗಲಿಲ್ಲ ಅಂದರೆ ಸಾಂದಿ ಬೇರೆ ಸಣ್ಣ ಮಕ್ಳಿಗೆ ಆಗುತ್ತಾ? ಎಲೆಕ್ಟ್ರಿಸಿಟಿ ನೀನು ಇವ್ರನ್ನ ಹೇಳಿ ತಾಂಟಿ ಹೇರ್ ಡ್ರೈ ಮಾಡ್ಕೊತೈತೆ ಆಂಟಿ. ಅಮ್ಮ ಅಲ್ಲ ಎಲೆಕ್ಟ್ರಿಕಲ್ ಅಟ್ ಹೋಮ್ ಅವರು ಹೇರ್ ಡ್ರೈ ಮಾಡ್ಕೊತಾ ಇದ್ದಾರೆ. ಅಲ್ಲಿ ಓವನ್ ಮುಂದೆ ಅಡುಗೆ ಮಾಡ್ತಾ ಇದ್ದಾರೆ ಅವರು. ಕಾಣಿಸ್ತಾ ಆಂಟಿ? ಇಲ್ಲ ಟೆಲಿಫೋನ್ ಕಲೆಕ್ಷನ್. ರಮೇಶ, ನಾವು ಈ ಟೆಲಿಫೋನ್ ನೋಡಿಲ್ಲಲ್ಲ, ಇದು ನೋಡಿಲ್ಲ, ಇದು ಯಾವುದು ನೋಡಿಲ್ಲ. ನಾವು ನೋಡಿರೋ ಟೆಲಿಫೋನೇ ಇಲ್ಲ ಇಲ್ಲಿ. ಅಲ್ಲಿ ಮೇಲೆ ಹಾಂ, ಅದು ಹೀಗೇನೆ ನೋಡು. ನೀನು ಅಲ್ಲಿ ಕಾಣಿಸ್ತಾ ಇದೆಯಾ? ಇಷ್ಟು ಡಿಸ್ಟೆನ್ಸ್ ಅಲ್ಲಿ ನೀನು ಅಲ್ಲಿ ಕುತ್ಕೋಗು, ನಾನು ಇಲ್ಲಿ ಕುತ್ಕೊಂತೀನಿ ಅಮ್ಮ. ನೋಡು, ಅಂಕಲ್ ಕುತ್ಕೊಂಡ್ರಲ್ಲ, ಅಂಕಲ್ ಕಾಣಿಸ್ತಾರೆ ನಿನಗೆ. ಇದು ವಿಡಿಯೋ ಫೋನ್, ಅವಾಗೆಲ್ಲ ಮಾಡ್ತಿದ್ರು, ಕ್ಲಾರಿಟಿ ಇಲ್ಲ.
ಗುಡ್. ನೆಕ್ಸ್ಟ್ ಹೇಳ್ತೀನಿ ನೋಡಮ್ಮ. ಸಾಕು ಬಾ, ಇದೇ ಮಾಡ್ಕೊಂಡು ಇನ್ಸುಲೇಟರ್. ಇದ್ರ ಮೇಲೆ ಪೇಂಟ್ ಮಾಡಿದ್ದಾರೆ ಆಯ್ತಾ, ಇದ್ರ ಮೇಲೆ ಪೇಂಟ್ ಮಾಡಿಲ್ಲ. ಅಂದ್ರೆ ಹಿಂಗೆ ಹಾಂ, ಇದು ನೋಡು, ಇದು ಇನ್ಸುಲೇಟರ್. ಇದೆಲ್ಲ ಮಗನೆ, ಇದು ಇನ್ಸುಲೇಟರೇ. ಏನು ಹೇಳು? ಹಿಂಗೆ ಮಾಡಿಕೊಂಡ್ರೆ These are the materials not allow the electricity through it. Square wheels. ನನಗೆ ಬಾಬಿ ಹಾಯ್ ಮೇಡಮ್. ನಮ್ಮ ಮನೆಯವರು ಉದ್ದ ಇದ್ದಾರಲ್ಲ, ಹಾಗಾಗಿ ಅದರೊಳಗಡೆ ಹಿಡ್ದಿಲ್ಲ ಅವ್ರ ತಲೆ ಆಚೆಗೆ ಬರೋದಕ್ಕೆ. ಎಷ್ಟೇ ಬೇಗ ನೋಡ್ತೀವಿ ಅಂದ್ರೂ ಮುಗಿಯೋಲ್ಲ, ಅಷ್ಟು ಚೆನ್ನಾಗಿದೆ. ಎಷ್ಟು ನೋಡಿದ್ರೂ ಮತ್ತೆ ಇನ್ನೊಂದು ಫ್ಲೋರ್ ನೋಡೋಣ ಅಂತ ಅನ್ನಿಸ್ತಾನೆ ಇತ್ತು. ನಾನು ಬೇರೆ ಪಾಪುನ ಕಾರಲ್ಲೇ ಬಿಟ್ಬಿಟ್ಟು ಬಂದಿದ್ದೆ. ಅಮ್ಮ ನೋಡ್ಕೊತಾ ಇದ್ರು. 10 ನಿಮಿಷ ಇಲ್ಲ ಅರ್ಧ ಗಂಟೆ ಒಳಗಡೆ ಹೋಗೋಣ ಅಂತ ಬಂದವರು 3 hours ಆದ್ರೂ ಇನ್ನೂ ನೋಡ್ತಾನೇ ಇದ್ವಿ ನಾವು. ಇದನ್ನೆಲ್ಲ ತೋರಿಸೋದ್ರಿಂದ, ಈ ಥರ ಜಾಗಕ್ಕೆಲ್ಲ ಕರ್ಕೊಂಡು ಹೋಗೋದ್ರಿಂದ ಮಕ್ಕಳ ಕ್ರಿಯೇಟಿವಿಟಿನೂ ಬಿಲ್ಡ್ ಆಗುತ್ತೆ. ಇವರು ರಾಕೇಶ್ ಶರ್ಮಾ, ಗೊತ್ತಿರುತ್ತೆ, ಈಸ್ ಆನ್ ಇಂಡಿಯನ್ ಆಸ್ಟ್ರೋನಾಟ್. ಚಂದ್ರನ ಮೇಲೆ ಚಂದ್ರಯಾನ 3 ಅನ್ನು ಫಸ್ಟ್ ಲ್ಯಾಂಡ್ ಮಾಡಿದ ಫಸ್ಟ್ ಇಂಡಿಯನ್ ಸಿಟಿಸನ್ ಆಗುತ್ತೆ. ಇಲ್ಲಿ ಬಂದರೆ ಎಕ್ಸ್ಪೆಷಲಿ ಇದು ನಮ್ಮ ವರ್ಲ್ಡ್, ಬಯೋಟೆಕ್ನಾಲಜಿ. ನಮ್ಮ ವರ್ಲ್ಡ್ ಏನಕ್ಕೆ ನಾನು ಸ್ಟಡಿ ಮಾಡೋದೇ ಬಯೋಟೆಕ್ನಾಲಜಿ. ಈ ಪ್ಲೇಸ್ ಅಂದರೆ ತುಂಬ ಇಷ್ಟ ಆಯಿತು. ಆದರೆ ನಾನು ಇಲ್ಲೇ ವಿಡಿಯೋ ಮಾಡಬೇಕಾಗಿಲ್ಲ, ಯಾಕಂದರೆ ನಾನು ಎಕ್ಸ್ಪ್ಲೇನ್ ಮಾಡ್ತಾನೆ ಇಟ್ಬಿಟ್ಟೆ. ಇನ್ನೇನು ಮಕ್ಕಳು ಇದೆ ಅಂತ ಹೇಳಿ ಎಕ್ಸೈಟಲ್ಲಿ ಕೂತ್ಕೊಂಡು, ಬಟ್ ಅಲ್ಲೇನು ವರ್ಕೆ ಆಗ್ತಿರಲಿಲ್ಲ. ಡಿಸಪಾಯಿಂಟ್ ಆಗಿರೋದ್ರೆ ಸಾರ್ವಜನಿಕರ ಜಾಗ ಅಂತ ಅದನ್ನೊಂದು ಚೆನ್ನಾಗಿರುತ್ತೆ, ಒಂದು ಹಾಳಾಗಿರುತ್ತೆ, ಏನೂ ಮಾಡೋಕ್ಕಾಗಲ್ಲ. ಇಲ್ಲಿ ಕೆಳಗಡೆ ಬಯೋಟೆಕ್ನಾಲಜಿ ಇತ್ತಾ, ನಮ್ಗೆ ಅದು ನೋಡೋದಕ್ಕೆ ಇಂಟ್ರೆಸ್ಟು. ಗೊತ್ತಿದೆಯಲ್ಲ ಇದ್ರ ಬಗ್ಗೆ ಅಷ್ಟೊಂದೇನು ನನಗೇನು ಗೊತ್ತಿಲ್ಲ. ಎಲ್ಲ ಓದ್ಕೊಂಡು ತಿಳ್ಕೊಬೇಕಿಲ್ಲಿ. ಈ ಪ್ಲೇಸಲ್ಲಿ ಒಂದು 40% ಅಷ್ಟೇ ಗೊತ್ತಿದ್ದಿದ್ದು, ಇನ್ನು 60% ನಾನೇ ತಿಳ್ಕೊಳ್ಬೇಕಾಗಿತ್ತು. ಹಾಗಾಗಿ ಇಲ್ಲಿ ಸ್ವಲ್ಪ ಜಾಸ್ತಿನೇ ಟೈಮ್ ತೊಗೊಂಡೆ ನಾನು. ಅಲ್ಲಿ ಏನೇ ಒಂದು ಕಾನ್ಸೆಪ್ಟ್ ಇದ್ದರೂ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಇರುತ್ತೆ, ಅದನ್ನು ಓದ್ಕೊಂಡು ತಿಳ್ಕೊಬೇಕಷ್ಟೇ. ಈ ಪ್ಲೇಸು ಬರೀ ಮಕ್ಕಳಿಗಲ್ಲ, ದೊಡ್ಡವ್ರಿಗೂ ತುಂಬ ಯೂಸ್ ಆಗುತ್ತೆ. ಟೀಚರ್ಸ್ಗೆ ಅಲ್ಲ, ಪ್ರತಿಯೊಬ್ಬರಿಗೂ ತುಂಬ ಹೆಲ್ಪ್ಫುಲ್ ಆಗಿರೋಂತಹ ಪ್ಲೇಸನ್ನೇ, ಆದರೆ ಇಂಟ್ರೆಸ್ಟ್ ಇರಬೇಕಷ್ಟೇ. ಇಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಟೆಸ್ಟ್ದು ರೀಡಿಂಗ್ ಬರ್ತಾ ಇರುತ್ತೆ, ಬಟ್ ಇದು ಎಷ್ಟು ಸತ್ಯ ಗೊತ್ತಿಲ್ಲ. ಬಟ್ ನಾನು ಜಾಸ್ತಿನೇ ಬರ್ತಾಯಿತ್ತು, ಹಾಗಾಗಿ ತುಂಬ ಖುಷಿ ಆಗ್ತಾಯಿತ್ತು. ಎಲ್ಲಿ ಬಾಬ್ ನೋಡೋಣ ನಿನ್ನ ಇಂಟೆಲಿಜೆನ್ಸಿ. ನಾನು 94ವರೆಗೂ ಹೋಯ್ತು ನೋಡು. ನೋಡಲ್ಲಿ 85, 89, 90 ಜಾಸ್ತಿ ಬರ್ತಿದ್ದಕ್ಕೆ ಸ್ವಲ್ಪ ನಂದು 95 ಕಾಲು ಹಿಡ್ಕೊಂಡು 93 ಹಾಂ ಪರವಾಗಿಲ್ಲ ಕಣೋ. ಇದು ಗೆಟ್ ಲಾಸ್ಟ್ ಇನ್ ಮಿರರ್ ಮೇಸ್. ಅಂದರೆ ನಾವು ಒಳಗಡೆ ಹೋಗ್ತಿದ್ದಾಗೆ ನಾವೇ ಕಳೆದೋಗ್ತೀವಿ. ಒಬ್ಬೊಬ್ಬರೇ ಹೋದ್ರಂತೂ ತುಂಬಾ ಭಯ ಆಗುತ್ತೆ. ಅದು ತುಂಬ ಜನ ಇದ್ರಲ್ಲ, ಹಾಗಾಗಿ ಅಷ್ಟೊಂದು ಭಯ ಅನ್ನಿಸ್ಲಿಲ್ಲ, ಫನ್ನಾಗಿತ್ತು. ಬಟ್ ನಾನು ಚಿಕ್ಕ ಹುಡುಗಿನಲ್ಲೆಲ್ಲ ಆಡಿದ್ದೀನಿ, ಆವಾಗ ಒಬ್ಬಳೇ ಹೋಗ್ಬಿಟ್ಟು ತುಂಬ ಹೆದರ್ಕೊಂಡ್ಬಿಟ್ಟಿದ್ದೆ. ಹಾಗಾಗಿ ನಮ್ಮ ಚಿಕ್ಕವಳು ಭೂಮಿತನೂ ಹಾಗೆ ಹೆದರ್ಕೊಂಡ್ಬಿಟ್ಟಿದ್ರಲ್ಲ ಅಂತ ನೋಡಿದ್ರೆ ಅವಳೇನು ಹೆದರ್ಕೊಂಡಿರಲಿಲ್ಲ, ಖುಷಿಯಾಗಿ ಎಂಜಾಯ್ ಮಾಡ್ತಾಯಿದ್ಲು. ಅವ್ರ ಅಮ್ಮನ ಜೊತೆ ಇದ್ಲಲ್ಲ, ಹಾಗಾಗಿ ಅವಳಿಗೆ ಭಯ ಆಗಿಲ್ಲ. ನಾನು ತುಂಬ ಜನನೂ ಇದ್ದಾರೆ, ಅಷ್ಟು ಭಯ ಅನಿಸಲ್ಲ. ಆದರೆ ನಿಜವಾಗ್ಲೂ ಒಬ್ಬೊಬ್ಬರೇ ಹೋದ್ರಂತೂ ತುಂಬಾ ಭಯ ಆಗುತ್ತೆ. ಯಾವ ಕಡೆ ಹೋಗಬೇಕು, ಯಾವ ಕಡೆ ವಾಪಸ್ ಬರಬೇಕು ನಮ್ಗೆ ಗೊತ್ತಾಗಲ್ಲ. ಹಾಗಾಗಿ ಬಟ್ ಎಲ್ಲರೂ ಇದ್ದಾಗ ಎಲ್ಲರೂ ಅದೇ ಫೇಸ್ ಮಾಡ್ತಾ ಇರ್ತಾರೆ, ಅದೇ ಫೀಲಿಂಗಲ್ಲಿ ಇರ್ತಾರೆ, ಹಾಗಾಗಿ ಅಷ್ಟೊಂದು ಭಯ ಆಗಿಲ್ಲ. ಹತ್ತು ಬಿಡ್ತಾಳೆ ನೋಡು, ಸಣ್ಣ ಹುಡುಗಿ ಕೈ ಇಟ್ಕೊಂಡು ಹೋಗು. ಭೂಮಿ ತಲ್ಲಿದಲ್ಲ ಪರಮೇಶ, ಭಯ ಆಗ್ತಿಲ್ವ ನಿನಗೆ? ಅಮ್ಮ ಹೆಂಗೋಗದೀಗ? ಹಿಂಗೆ ಬಾ. ಗ್ಲಾಸ್ ಹೊರಗಡೆ
ಹೇಳ್ತಾರೆ ಇಲ್ಲಿಲ್ಲಮ್ಮ. ಈ ಒಂದು ಸ್ಪಾಟ್ ಮಾತ್ರ ಎಲ್ಲರೂ ಎಂಜಾಯ್ ಮಾಡ್ತಾಯಿದ್ರು. ಕಂಪ್ಲೀಟ್ ಫನ್ ಆಗಿತ್ತು. ಬಟ್ ಒಬ್ಬೊಬ್ಬರೇ ಹೋಗಬೇಕು ಅದು ಅನ್ಸಲ್ಲ. ಕೆಳಗಿಂದ ಹಾಕ್ರ. ಇದು ಕಿಡ್ಸ್ ಝೋನು. ಇದುವರೆಗೂ ಏನು ನೋಡಿದ್ದೀವಿ ಅದೆಲ್ಲ ಮಜಾ ಅನ್ನಿಸ್ತಿಲ್ಲ. ಬಟ್ ಈ ಒಂದು ಸ್ಪಾಟಲ್ಲಿ ಎಲ್ಲರೂ ಎಂಜಾಯ್ ಮಾಡ್ತಾಯಿದ್ವಿ. ಅಂದರೆ ಎಲ್ಲರೂ ಮಕ್ಕಳ ಥರನೇ ಆಟ ಆಡ್ತಾಯಿದ್ವಿ. ಇದ್ರೊಳಗೆ ಅರ್ಥ ಆಯಿತು, ಎಷ್ಟೇ ದೊಡ್ಡವರಾದ್ರೂ ಚಿಕ್ಕ ಮಕ್ಕಳಾಗಿ ಆಟ ಆಡಿದ್ರೇ ಖುಷಿ ಸಿಗೋದು ನಮಗೆ. ನಾನು ಜಸ್ಟ್ ಓಪನ್ ಮಾಡ್ತಾ ಇರಪ್ಪ ಹಾಗೆ. ಟರ್ನ್ ದ ಪೇಜ್. ಡೆಸರ್ಟ್ ನೀನು ಡೆಸರ್ಟ್ ಮಾಡಿದ್ರೆ ಡೆಸರ್ಟ್ ಬರುತ್ತೆ. ಹಾಂ QR ಕೋಡ್ ಇದೆ ನೀವು ಅಲ್ಲಿ ಸ್ಕ್ಯಾನ್ ಆಗಿ ವೆಯ್ಟ್ ಸನ್ನಿ ಇಲ್ಲಿ ಸಿ ಪೋಸ್ಟ್ ನೋಡಿ ಹೇಗೆ ಬರುತ್ತೆ. ಲ್ಯಾಂಡ್ ಫಾರ್ಮ್ ವೆಯ್ಟ್ ಲ್ಯಾಂಡ್ ಫಾರ್ಮ್. ಹಾಂ ನೆಕ್ಸ್ಟ್ ಪ್ರಾಜೆಕ್ಟ್ ಪ್ಯಾಟರ್ನ್. ಇದು ಸೊಳ್ಳೆ ಇದು ಏನಿದು ಪ್ಲೇಗು. ಕರೋನಾ ಬಂದಮೇಲೆ ಸ್ಟಾರ್ಟ್ ಆಗಿರೋದು ಇದು ಮ್ಯೂಸಿಯಂ. ಹೀಗಿತ್ತು ಅಂತ ನಮ್ಮ ಭುವಿತಾರೆಲ್ಲ ನೋಡಲಿ ಅಂತ. ಭುವಿತಾ ಕರೋನಾ ಬರೋಕ್ಕಿಂತ ಮುಂಚೆ ಏನು ಹುಟ್ಟಿರ್ಲಿಲ್ಲಲ್ಲ. ಕರೋನಾ ಟೈಮಲ್ಲಿ ಹುಟ್ಟಿದ್ದಲ್ವಾ. ಇವಾಗ ಕರೋನಾ ಬಂದಿತ್ತು ಅವಾಗ ಹಿಂಗಿತ್ತು ಅಂತ. ಮಾಸ್ಕ್ ಎಲ್ಲ ವೇರ್ ಮಾಡ್ತಾಯಿದ್ವಿ. ಈ ಥರ ಏನೋ ಏನದು ಪರ್ಮಿಷನ್ ಡ್ರೆಸ್ಗೆ ಏನಂತ ಹೇಳ್ತಾರೆ ನಾನು ಮತ್ತೆ ಇದು PPE ಐಸೋಲೇಷನ್ ಕಿಟ್ ಅಲ್ವಾ. ಬಟ್ ಅಲ್ಲಿ ನೆನಪಾಗಲಿಲ್ಲ ನನಗೆ. ಅವಾಗ ನನ್ನ ತಮ್ಮನಿಗೂ ನೆನಪಾಗಲಿಲ್ಲ, ಯಾರಿಗೂ ನೆನಪಾಗಲಿಲ್ಲ. ಆದರೆ ವಿಡಿಯೋ ನೋಡಬೇಕಾದ್ರೆ ಆಟೋಮೆಟಿಕ್ಕಾಗಿ ನೆನಪಾಯಿತು. ಈಗ ವಿಶ್ವೇಶ್ವರಯ್ಯ ಅವ್ರ ಬ್ರೈನ್ ಇಲ್ಲ, ತೆಗೆದಿದ್ದಾರೆ. ಕೆಲವ್ರಿಗೆ ಗೊತ್ತಿದೆ, ಕೆಲವ್ರಿಗೆ ಗೊತ್ತಿಲ್ಲ. ಹಾಗಾಗಿ ಹೇಳ್ತಾ ಇದ್ದೀನಿ ಅಷ್ಟೇ. ಮ್ಯೂಸಿಯಂ ಎಲ್ಲ ನೋಡಿಕೊಂಡು ಬರೋಷ್ಟರಲ್ಲಿ ತುಂಬ ಲೇಟ್ ಆಗಿತ್ತು. ಹಾಗೆ ಊರಿಗೆ ಬೇರೆ ಹೋಗಬೇಕಾಗಿತ್ತು. ಮಳೆನೂ ತುಂಬ ಜೋರಾಗೆ ಬರ್ತಾಯಿತ್ತು. ದಸರಾ ಹಾಲಿಡೇಸ್ ಸ್ಟಾರ್ಟ್ ಆಗಿದ್ದರಿಂದ ಟ್ರಾಫಿಕ್ ಅಂತೂ ತುಂಬಾ ಇತ್ತು. ಜಸ್ಟ್ ಸಿಟಿಯಿಂದ ಹೊರಗಡೆ ಬರೋದಕ್ಕೆ 2 hours ಆಗೋಯಿತು. ಹಾಗಾಗಿ ಮನೆಗೆ ಅಂದರೆ ಊರಲ್ಲಿ ಮನೆಗೆ ರೀಚ್ ಆಗೋದು ತುಂಬ ಲೇಟಾಗಿತ್ತು. ಮಧ್ಯಾಹ್ನ ಊಟನೂ ಮಾಡ್ಕೊಳಕ್ಕಾಗಲಿಲ್ಲ. ಹಾಗೆ ನಮ್ಮ ವಾಣಿಗೂ ಕೂಡ ಏನು ಹೇಳಿರಲಿಲ್ವಲ್ಲ ನಾವು ಫಸ್ಟೇ. ಹಾಗಾಗಿ ಮಕ್ಕಳಿಗೂ ಕೂಡ ಅವ್ರು ಊಟ ಹಾಲು ಏನೂ ತೊಗೊಂಡಿರಲಿಲ್ಲ. ಹಾಗಾಗಿ ಎಲ್ಲೂ ಸ್ಟಾಪ್ ಮಾಡಿದೆ ಮನೆಗೆ ಬಂದ್ವಿ. ನೋಡಿ ನಮ್ಮ ಎಷ್ಟು ಚೆನ್ನಾಗಿ ಕೊಡ್ತಾ ಇದ್ದಾರೆ. ಅವರಿಬ್ಬರು ಅಲ್ಲಿ ಮಲ್ಕೊಂಡಿದ್ದಾರೆ. ಅವ್ರನ್ನ ಡಿಸ್ಟರ್ಬ್ ಮಾಡೋದಕ್ಕೆ ಓಡಾಡ್ತಾ ಇದ್ದಾನೆ ಅವನು. ಕಾನ್ಸಂಟ್ರೇಷನ್ ಇಲ್ಲ. ಆಗಲ್ಲ ಬರಕ್ಕೆ. ಇಲ್ಲಿ ಈ ಕಡೆಯಿಂದ ಹೋಗು. ಇದೆಲ್ಲ ಏನ್ ಮಾಡ್ತಾರಪ್ಪ. ಈಗ ಮಮ್ಮಿ ಹಾಗೆ ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್.